ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಮಳೆ ಬಂದು ಹೋಗಿತ್ತು, ಅಲ್ಲೇ 5:30 6 ಗಂಟೆ ಆಗಿದೆ. ಏನಾದರೂ ಟೀ ಟೈಮ್ಗೆ ಸ್ನ್ಯಾಕ್ಸ್ ಮಾಡೋಣ ಅಂತ, ಪಟಾಟ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪ್ಲೇಟಿಗೆ 1/4 ಬಟ್ಲಷ್ಟು ಗೋಧಿ ಹಿಟ್ಟು, 1/4 ಬಟ್ಲಷ್ಟು ಮೈದೆ ಹಿಟ್ಟು, ಒಂದು ಚಿಟಿಕೆ ಸೋಡಾ ಮತ್ತು ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನೀರು ಹಾಕೊಂಡು ಕಲಿಸ್ಕೊಳ್ಳೋದು. ಫಸ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಬೇಕು. ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ತುಂಬ ತೆಳ್ಳು ಕಲಿಸ್ಕೋಬಾರ್ದು. ನಾವು ಚಪಾತಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಈಗ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟಿಗೆ ಇಟ್ಬಿಡೋಣ. ಈಗ 2 ಅಥವಾ 3 ಬೇಯಿಸಿರೋ ಆಲೂಗೆಡ್ಡೆ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ನ್ಯಾಚ್ ಮಾಡಿಕೊಂಡು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, 1.5 ಸ್ಪೂನಷ್ಟು ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ನಾನು ದಪ್ಪಾಗಿ ಹೆಚ್ಕೊಂಡಿದ್ದೀನಿ. ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಂಗೆ ಉಪ್ಪು ಖಾರ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದ್ಗೂಡಬೇಕು, ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕಲಸಿ ಎತ್ತಿಕೊಂಡಿದ್ವಲ್ಲ, ಚಪಾತಿಗೆ ತಗೊತೀವಲ್ಲ ಆ ಥರನೇ 2 ಚಪಾತಿಗೆ ಆಗೋಷ್ಟು ಹಿಟ್ಟು ತಗೊಳ್ಳಿ. ಹಿಟ್ಟು ತಗೊಂಡು ಒಂದು ಸ್ವಲ್ಪನೇ ಹಸಿಟ್ಟು ಉದುರಿಸ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ತುಂಬ ಅಗ್ಲಕ್ಕೆ ಬರುತ್ತೆ ಆ ಥರ ಲಟ್ಟಿಸ್ಕೊಳ್ರಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ರಫಾಗೂ ಇರಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. ಆಮೇಲೆ ಯಾವುದಾದ್ರೂ ಒಂದು ಕ್ಯಾಪ್ ತಗೊಂಡು ಸೆಂಟ್ರಿಗೆ ಇಕ್ಕೊಂಬಿಟ್ಟು ಅದು ಸ್ಟಫಿಂಗ್ ಇರುತ್ತಲ್ಲ ಅದನ್ನೊಂದು ಸ್ಪೂನ್ ತಗೊಂಡು ಸುತ್ತಲಿಗೂ ಹಾಕ್ಕೊಂಡು ಬನ್ನಿ. ಆಮೇಲೆ ಕೈಲಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ನೋಡಿ. ಇವಾಗ ನಾನು ತೋರಿಸ್ತಿದ್ದೀನಲ್ಲ ಚಾಕು ತೊಗೊಂಡು ಅದೇ ಥರ ನಾನು ಯಾವ ಥರ ತೋರಿಸ್ತಿದ್ದೀನಿ ನೋಡಿ ಅದೇ ಥರ ಚಾಕುಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕಟ್ ಮಾಡಿದ್ದಾದಮೇಲೆ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಒಂದು ಸ್ವಲ್ಪನೇ ಬಿಡಿಸ್ಕೊಂಡು ಈ ಥರ ರೋಲ್ ಮಾಡ್ಕೊಂಡು ಬನ್ನಿ. ಅದಕ್ಕೆ ಹೇಳಿದ್ದು ಲಟ್ಟಿಸ್ಕೊಬೇಕಾದ್ರೆ ತುಂಬ ತೆಳ್ಳಗೂ ಲಟ್ಟಿಸ್ಕೊಂಡಿರಬಾರ್ದು, ತುಂಬ ರಫಾಗಿ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಇರಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಏನೂ ಕಿತ್ತೋಗಲ್ಲ. ಈ ಥರ ಒಂದೊಂದಾಗಿ ಈ ಥರ ರೋಲ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಕೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಯಾಗಕ್ಕೆ ಇಟ್ಕೊಂಡು, ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ದೂರಕ್ಕೆ ಹಾಕೊಬೇಕು, ಹತ್ರಕ್ಕೆ ಹಾಕೊಂಬೇಡಿ. ಹಾಕೊಂಡಾದ್ಮೇಲೆ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಬನ್ನಿ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ರಿ. ಇದು ಒಳಗಡೆ ಸ್ಟಫಿಂಗ್ ಹಾಕಿರೋದ್ರಿಂದ ಅಷ್ಟು ಬೇಯಲ್ಲ, ಮೇಲ್ಗಡೆ ಕ್ರಿಸ್ಪಿಯಾಗಿ ಬೆಂದರೆ ಚೆನ್ನಾಗಿರುತ್ತೆ. ಇದು ಕಾಫಿ ಜೊತೆ ಟೀ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.